ಇವತ್ತು ನಾವು ಉಳಿದಿರೋ ಅನ್ನದಿಂದ 5 ರುಚಿಯಾದ ಬಾಯಲ್ಲಿ ಕರಗುವಂಥ ರೆಸಿಪೀಸ್ ಮಾಡ್ತಾ ಇದ್ದೀವಿ. ಇವನ್ನ ನೀವು ಕೇವಲ 10 ನಿಮಿಷದಲ್ಲಿ ಮಾಡಬಹುದು. ಈ ರೀತಿ ರೆಸಿಪೀಸ್ ನೀವು ಮುಂಚೆ ಯಾವತ್ತೂ ತಿಂದಿರಲ್ಲ ಅನ್ಕೊಂತೀನಿ. ನಮಸ್ಕಾರ, ಶ್ರಾವಣಿ ಅಡುಗೆ ಮನೆಗೆ ಸ್ವಾಗತ. ನಾನು ರಶ್ಮಿ. ಹಾಗಾದರೆ ತಡ ಮಾಡದೆ ಉಳಿದಿರೋ ಅನ್ನದ ಈ ರುಚಿಯಾದ ರೆಸಿಪೀಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಇಲ್ಲಿ 1 ಕಪ್ನಷ್ಟು ಅನ್ನ ತಗೊತಾ ಇದ್ದೀನಿ. ಇದನ್ನು ಮಿಕ್ಸಿ ಜಾರಿನಲ್ಲಿ ಹಾಕಿ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ಹಸಿಮೆಣಸಿನ್ಕಾಯಿ ಹಾಕ್ರಿ. 4 ರಿಂದ 5 ಬೆಳ್ಳುಳ್ಳಿ ಎಸಳು ಮತ್ತು ಅರ್ಧ ಇಂಚಿನಷ್ಟು ಶುಂಠಿ ನೋಡ್ರಿ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ರಿ. ಇವಾಗ ಇದನ್ನ ನೀರು ಹಾಕದೆ ಸಣ್ಣಕ್ಕೆ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ. ನೀವು ನೋಡ್ತಾ ಇರಬಹುದು ನೋಡ್ರಿ ಈ ರೀತಿ ರುಬ್ಕೊಂಡು ತಗೋರಿ. ಇವಾಗ ಇದನ್ನ ಒಂದು ಬೌಲ್ನಲ್ಲಿ ಹಾಕಿ ತಗೊಳ್ಳೋಣ. ಇದರಲ್ಲಿ 1 ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕ್ರಿ. ಇವಾಗ ಸ್ವಲ್ಪ ನೀರು ಹಾಕಿ ಇದನ್ನ ಕಲಿಸ್ಕೊಳ್ಳೋಣ. ಇದನ್ನ ಈ ತರ ಕಲಿಸ್ಕೊಂಡ ನಂತರ ಇವಾಗ ಇದರಲ್ಲಿ ಉಳಿದಿರೋ ಇಂಗ್ರೀಡಿಯೆಂಟ್ಸ್ ಹಾಕೋಣ. ಸಣ್ಣಕ್ಕೆ ಕಟ್ ಮಾಡಿರುವ ಸ್ವಲ್ಪ ಕರಿಬೇವು ಮತ್ತೆ ಕೊತ್ತಂಬರಿ, ಅರ್ಧ ಚಮಚೆಯಷ್ಟು ಅಜ್ವಾನ ತಿಕ್ಕಿ ಹಾಕೋಣ. ಅಂದ್ರೆ ಇದ್ರ ಘಮ ನಮ್ಮ ರೆಸಿಪಿಯಲ್ಲಿ ಚೆನ್ನಾಗಿ ಹಿಡಿಯುತ್ತೆ. 1 ಚಿಟಿಕೆಯಷ್ಟು ಅಡುಗೆ ಸೋಡಾ ಹಾಕಿ 1-2 ಚಮಚೆಯಷ್ಟು ನೀರು ಹಾಕಿ ಇದನ್ನೆಲ್ಲ ಕಲಿಸ್ಕೊಂಡು ತಗೊಳ್ಳೋಣ. ನೋಡ್ರಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇದನ್ನ ಕಲಿಸ್ಕೊಂಡ ನಂತರ ಇವಾಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಇಲ್ಲಿ ನೆನಪಿರ್ಲಿ ಫ್ರೆಂಡ್ಸ್, ನಾವು ಅನ್ನ ಮಾಡಬೇಕಾದ್ರೂ ಅದರಲ್ಲಿ ಉಪ್ಪು ಹಾಕಿರ್ತೀವಿ, ಅದಕ್ಕೆ ಇವಾಗ ನೋಡ್ಕೊಂಡೆ ಉಪ್ಪು ಹಾಕ್ರಿ. ಇದನ್ನ ಹಿಟ್ಟಿನಲ್ಲಿ ಕಲಿಸ್ಕೊಂಡು ತಗೊಳ್ಳೋಣ. ಇಲ್ಲಿ ನೋಡ್ರಿ ನಾನು ಈ ರೀತಿ ಒಂದು ಎಣ್ಣೆ ಪ್ಯಾಕೆಟ್ನ ಸ್ಕ್ವೇರ್ ಆಕಾರದಲ್ಲಿ ಕಟ್ ಮಾಡಿ ತಗೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಸವರಿ ನಾವು ರೆಡಿ ಮಾಡಿರೋ ಹಿಟ್ಟು ಇದ್ರ ಮೇಲೆ ಹಾಕ್ರಿ. ಈ ರೀತಿ ಒಂದು ಸ್ವಲ್ಪ ಹೋಲ್ ಮಾಡ್ರಿ. ನಾವು ಉದ್ದಿನ ವಡೆ ಮಾಡ್ತೇವೆ ನೋಡ್ರಿ ಆ ರೀತಿ ಆಕಾರ ಕೊಡ್ರಿ. ಇವಾಗ ಕೈಗೆ ಇನ್ನೊಂದು ಸ್ವಲ್ಪ ನೀರು ಸವರಿ ಇದನ್ನ ಕೈ ಮೇಲೆ ಪಲ್ಟಿ ಮಾಡ್ಕೊರಿ. ಸೂಪರ್. ಇವಾಗ ಇದನ್ನ ನಿಧಾನಕ್ಕೆ ಎಣ್ಣೆಯಲ್ಲಿ ಬಿಡಬೇಕು. ನಾನು ಗ್ಯಾಸ್ ಮೇಲೆ ಮುಂಚೆನೆ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೆ. ಎಣ್ಣೆ ಬಿಸಿ ಆಗಿದೆ. ಇವನ್ನ ಈ ರೀತಿ ರೆಡಿ ಮಾಡಿ ಎಣ್ಣೆಯಲ್ಲಿ ಬಿಡೋಣ. ಕೆಳಗಿನ ಸೈಡ್ 1-2 ನಿಮಿಷ ಬೇಯಿಸಿದ ನಂತರ ಇವನ್ನ ಹೊಳಸಿ ಹಾಕೋಣ. ಈ ರೀತಿ ಹೊಳಸಿ ಹಾಕ್ತಾನೆ ಕರೀರಿ, ಅಂದ್ರೆ ಇದಕ್ಕೆ 2 ಸೈಡ್ ಒಂದೇ ಸಮ ಕಲರ್ ಬರುತ್ತೆ. ನೀವು ನೋಡ್ತಾ ಇರಬಹುದು ಇದಕ್ಕೆ ಹೊಂಬಣ್ಣ ಬಂದಾಗಿದೆ. ಎಣ್ಣೆ ಬಸ್ತು ಇವನ್ನ ಹೊರಗೆ ತೆಗೆಯೋಣ. ಪರ್ಫೆಕ್ಟ್. ನೋಡ್ರಿ ಇವನ್ನ ನೋಡಿದ್ರೆ ಯಾರಾದ್ರೂ ಅನ್ಬಹುದಾ ಇವನ್ನ ನಾವು ಉಳಿದಿರೋ ಅನ್ನದಿಂದ ಮಾಡಿದೀವಿ ಅಂತ. ನಾವು ಬೇಕಂದ್ರೆ ನೋಡ್ರಿ ಈ ರೀತಿ ಮಿಕ್ಸ್ಚರ್ನ ಡೈರೆಕ್ಟ್ ಆಗಿ ಎಣ್ಣೆಯಲ್ಲಿ ಹಾಕಿ ಇವನ್ನ ಗೋಳಿ ಬಜ್ಜಿ ಮಾಡ್ತೇವೆ ನೋಡ್ರಿ ಆ ರೀತಿ ಕೂಡ ಮಾಡಬಹುದು. ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಂಡು ತಗೊಳ್ಳೋಣ. ಸೊ ನಾನು ಮುಂಚೆ ತಿಳಿಸಿರೋ ಮೆಥಡ್ ನಿಂದ ಇವನ್ನ ಮಾಡೋಕೆ ಟಫ್ ಅನ್ಸಿದ್ರೆ ಈ ರೀತಿ ಡೈರೆಕ್ಟ್ ಆಗಿ ಮಿಕ್ಸ್ಚರ್ನ ಎಣ್ಣೆಯಲ್ಲಿ ಬಿಟ್ಟು ಇವನ್ನ ಈ ರೀತಿ ಬಜ್ಜಿ ತರ ಕೂಡ ಮಾಡಬಹುದು. ಇವಾಗ ಇವು ಎಷ್ಟು ಕ್ರಿಸ್ಪಿ ಆಗಿದಾವೆ ಅಂತ ತೋರಿಸ್ತೇನೆ ನೋಡ್ರಿ. ಸೂಪರ್. ಸೌಂಡ್ ಕೇಳಿಸ್ತಿರ್ಬಹುದು ಫ್ರೆಂಡ್ಸ್ ನಿಮ್ಗೆ. ಇವನ್ನ ನಾನು ಕೊಬ್ಬರಿ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಇದಕ್ಕೆ ಯಾವುದೇ ಚಟ್ನಿ ಅಥವಾ ಸಾಸ್ ಕೆಚಪ್ ಅವಶ್ಯಕತೆ ಇಲ್ಲ. ಇವು ಹಾಗೆ ತಿಂದ್ರು ಕೂಡ ತುಂಬಾ ರುಚಿ ಇರ್ತವೆ. ಸೊ ನಮ್ಮ ಮೊದಲನೇ ರೆಸಿಪಿ ಆಯ್ತು. ಇವಾಗ 2ನೇ ರೆಸಿಪಿ ನೋಡೋಣ. ಈ ಮೊದಲನೇ ರೆಸಿಪಿ ನಿಮ್ಗೆ ಹೇಗನ್ನಿಸ್ತು ಖಂಡಿತ ಕಮೆಂಟ್ ನಲ್ಲಿ ತಿಳಿಸ್ರಿ. ನಮ್ 2ನೇ ರೆಸಿಪಿ ಮಾಡೋಕೆ ನೋಡ್ರಿ ಇಲ್ಲಿ ನಾನು ಒಂದು ದೊಡ್ಡ ಕಪ್ನಷ್ಟು ಅನ್ನ ತಗೊಂತಾ ಇದ್ದೀನಿ. ಇದನ್ನ ಮಿಕ್ಸಿ ಜಾರಿನಲ್ಲಿ ಹಾಕೋಣ. ಇದರಲ್ಲಿ 2 ಚಮಚೆಯಷ್ಟು ಕಾರ್ನ್ಫ್ಲವರ್ ಹಾಕ್ರಿ. ಅನ್ನ ತಗೊಂಡಿದ್ವಿ ನೋಡ್ರಿ ಅದೇ ಕಪ್ನಿಂದ 1 ಕಪ್ನಷ್ಟು ನೀರು ಹಾಕ್ರಿ. ಇವಾಗ ಇದನ್ನೆಲ್ಲ ಬಹಳ ಸಣ್ಣಕ್ಕೆ ಗ್ರೈಂಡ್ ಮಾಡ್ಕೊಂಡು ತಗೋರಿ. ಇದನ್ನ ನಾನು ಅಗಾರೋ ಗ್ರೈಂಡರ್ನಲ್ಲಿ ಗ್ರೈಂಡ್ ಮಾಡ್ತಾ ಇದ್ದೀನಿ. ಈ ರೀತಿ ನೈಸ್ ಬ್ಯಾಟರ್ ರೆಡಿ ಮಾಡ್ಕೊರಿ. ಇವಾಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಬಿಸಿ ಮಾಡಿಕೊಂಡು ಇದರಲ್ಲಿ ಅರ್ಧ ಚಮಚೆಯಷ್ಟು ತುಪ್ಪ ಹಾಕಿ ಇದನ್ನ ಕರಗಿಸ್ಕೊಂಡು ತಗೊಳ್ಳೋಣ. ಇದು ಕರಗಿದ ನಂತರ ಇದರಲ್ಲಿ ನಾವು ರೆಡಿ ಮಾಡಿರೋ ಬ್ಯಾಟರ್ ಹಾಕ್ರಿ. ಗ್ಯಾಸ್ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಟು ಈ ರೀತಿ ಬಿಡದೆ ಕೈ ಆಡಿಸ್ತಾ ಇದನ್ನ 3 ನಿಮಿಷ ಬೇಯಿಸ್ರಿ. ನಾವು ಇದನ್ನ ಹೇಗೆ ಬೇಯಿಸ್ತೇವೆ ನೋಡ್ರಿ ಹಾಗೆ ಕ್ರಮೇಣ ಇದು ಗಟ್ಟಿ ಆಗ್ತಾ ಬರುತ್ತೆ. ನೋಡ್ತಾ ಇರಬಹುದು ಇದು ಸ್ವಲ್ಪ ಗಟ್ಟಿ ಆಗಿದೆ. ಇದೇ ಸ್ಟೇಜ್ ನಲ್ಲಿ ಇದರಲ್ಲಿ ನಾವು ಯಾವ ಕಪ್ನಿಂದ ಅನ್ನ ತಗೊಂಡಿದ್ವಿ ನೋಡ್ರಿ ಅದೇ ಕಪ್ನಿಂದ 3/4 ಕಪ್ನಷ್ಟು ಸಕ್ಕರೆ ಹಾಕ್ರಿ. 1 ಚಿಟಿಕೆಯಷ್ಟು ಫುಡ್ ಕಲರ್, ನಾನು ಇಲ್ಲಿ ಆರೆಂಜ್ ಫುಡ್ ಕಲರ್ ಹಾಕ್ತಾ ಇದ್ದೀನಿ. ಮತ್ತೆ ಅರ್ಧ ಚಮಚೆಯಷ್ಟು ಏಲಕ್ಕಿ ಪುಡಿ ಹಾಕಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ತಗೋರಿ. ಇದನ್ನ ಈ ರೀತಿ ಕೈ ಆಡಿಸ್ತಾನೆ ನಾವು ಒಂದು 10 ರಿಂದ 12 ನಿಮಿಷ ಇದನ್ನ ಬೇಯಿಸಬೇಕು. ಗ್ಯಾಸ್ ಮೀಡಿಯಂ ಫ್ಲೇಮ್ ನಲ್ಲೇ ಇಟ್ಟು ಈ ರೀತಿ ಕಂಟಿನ್ಯೂಸ್ ಆಗಿ ಕೈ ಆಡಿಸ್ತಾನೆ ಇದನ್ನ ಬೇಯಿಸ್ರಿ, ಅಂದ್ರೆ ಇದು ತಳ ಹೊತ್ತಲ್ಲ. ಇದನ್ನ ಬೇಯಿಸ್ತಾ ಇದ್ದು 5 ನಿಮಿಷ ಆಗಿದೆ. ಇವಾಗ ಇದರಲ್ಲಿ 1 ಚಮಚೆಯಷ್ಟು ತುಪ್ಪ ಹಾಕ್ರಿ. ಇವಾಗ ಇದನ್ನ ಇನ್ನೊಂದು 5 ರಿಂದ 6 ನಿಮಿಷ ಬೇಯಿಸಿ ತಗೊಳ್ಳೋಣ. ಇದನ್ನ ಬೇಯಿಸ್ತಾ ಇದ್ದು 10 ನಿಮಿಷ ಆಗಿದೆ.
ಇದರಲ್ಲಿ ಇನ್ನೊಂದು ಅರ್ಧ ಚಮಚೆಯಷ್ಟು ತುಪ್ಪ ಹಾಕ್ರಿ. ಇದು ಇನ್ನೊಂದು ಸ್ವಲ್ಪ ಗಟ್ಟಿ ಆಗಿ ಪ್ಯಾನ್ ಬಿಡಬೇಕು, ಅಲ್ಲಿವರೆಗೂ ಇದನ್ನ ನಾವು ಬೇಯಿಸ್ತಾ ಇದ್ದೀವಿ. ನೀವು ನೋಡ್ತಾ ಇರಬಹುದು ಇಷ್ಟು ಗಟ್ಟಿ ಆದ ನಂತರ ಇವಾಗ ಇದರಲ್ಲಿ ಚಿಕ್ಕದಾಗಿ ಕಟ್ ಮಾಡಿರೋ ಸ್ವಲ್ಪ ಗೋಡಂಬಿ ಹಾಕ್ರಿ. ನಿಮಗೆ ಇಷ್ಟ ಇರೋ ಬೇರೆ ಡ್ರೈ ಫ್ರೂಟ್ಸ್ ಕೂಡ ನೀವು ಇದರಲ್ಲಿ ಹಾಕಬಹುದು. ಇವಾಗ ಇವನ್ನ ಮಿಕ್ಸ್ ಮಾಡ್ಕೊಂಡು ತಗೊಳ್ಳೋಣ. ಮಿಕ್ಸ್ ಮಾಡಿದ ನಂತರ ನೋಡ್ರಿ ಇದನ್ನ ಇಷ್ಟು ಗಟ್ಟಿ ಆಗೋವರೆಗೂ ಕಲಿಸ್ಕೊಂಡು ತಗೋರಿ. ನೀವು ನೋಡ್ತಾ ಇರಬಹುದು ನೋಡ್ರಿ ಇದು ಪ್ಯಾನ್ ಬಿಡ್ತಾ ಇದೆ. ನೋಡ್ರಿ ಈ ರೀತಿ ಇದು ಪ್ಯಾನ್ ಬಿಡಬೇಕು, ಆಗ ಇದು ಪರ್ಫೆಕ್ಟ್ ಆಗಿ ರೆಡಿ ಇದೆ ಅಂತ ಅರ್ಥ. ಇವಾಗ ಗ್ಯಾಸ್ ಆಫ್ ಮಾಡಿ ಇದನ್ನ ಒಂದು ಪ್ಲೇಟ್ಗೆ ತುಪ್ಪ ಸವರಿ ಅದರಲ್ಲಿ ಹಾಕ್ರಿ. ಇದನ್ನ ಆರೋಕ್ಕಿಂತ ಮುಂಚೆ ಪ್ಲೇಟ್ ನಲ್ಲಿ ನೋಡ್ರಿ ಈ ರೀತಿ ಒಂದೇ ಸಮ ಮಾಡ್ಕೊಂಡು ತಗೋರಿ. ಇದು ಸೌಟ್ಗೆ ಅಂಟ್ತಾ ಇದ್ರೆ ಒಂದ್ ಸ್ವಲ್ಪ ತುಪ್ಪ ಹಚ್ಚ್ರಿ. ಇದರಲ್ಲಿ ನಾವು ಮುಂಚೆನೆ ಗೋಡಂಬಿ ಹಾಕಿದೇವಿ, ಆದ್ರೂ ಕೂಡ ಮೇಲೆ ಇದು ಇನ್ನೂ ಚಂದ ಕಾಣ್ಲಿ ಅಂತ ಇನ್ನೊಂದ್ ಸ್ವಲ್ಪ ಗೋಡಂಬಿ ಹಾಕೋಣ. ಇವಾಗ ಸೌಟ್ ನಿಂದ ಇದನ್ನ ಈ ರೀತಿ ಒಂದ್ ಸ್ವಲ್ಪ ಪ್ರೆಸ್ ಮಾಡಿ ತಗೋರಿ, ಅಂದ್ರೆ ಗೋಡಂಬಿ ಉದ್ರಲ್ಲ. ಇವಾಗ ಇದನ್ನ ಒಂದ್ 15 ನಿಮಿಷ ಆರೋಕ್ಕೆ ಬಿಡ್ರಿ. 15 ನಿಮಿಷದ ನಂತರ ನೀವು ನೋಡ್ತಾ ಇರಬಹುದು ಇದು ಕೈಗೆ ಅಂಟ್ತಾ ಇಲ್ಲ, ಇದು ಚೆನ್ನಾಗಿ ಸೆಟ್ ಆಗಿದೆ. ಇವಾಗ ಇದನ್ನ ಚಾಕುನಿಂದ ಸ್ಕ್ವೇರ್ ಆಕಾರದಲ್ಲಿ ಕಟ್ ಮಾಡ್ಕೊಂಡು ತಗೊಳ್ಳೋಣ. ಈ ರೀತಿ ಕಟ್ ಮಾಡಿದ ನಂತರ ಇವಾಗ ಇದರಲ್ಲಿನ ಒಂದು ಪೀಸ್ ನಿಮ್ಗೆ ತೋರಿಸ್ತೇನೆ ನೋಡ್ರಿ. ಸೂಪರ್. ಇದನ್ನ ನಾವು ಉಳಿದಿರೋ ಅನ್ನದಿಂದ ಮಾಡಿದೇವಿ ಅಂದ್ರೆ ಯಾರು ಕೂಡ ನಂಬಲ್ಲ. ಇದ್ರ ಟೆಕ್ಸ್ಚರ್ ನೋಡ್ರಿ ಫ್ರೆಂಡ್ಸ್, ಸೇಮ್ ನಾವು ಬಾಂಬೆ ಹಲ್ವಾ ಮಾಡ್ತೇವೆ ನೋಡ್ರಿ ಅದೇ ರೀತಿ ಬರುತ್ತೆ. ಟೇಸ್ಟ್ ಅದಕ್ಕಿಂತ ರುಚಿ ಇರುತ್ತೆ ಅಂತಾನೆ ಹೇಳ್ಬಹುದು. ಇವಾಗ ಮೂರನೇ ರೆಸಿಪಿ ಮಾಡೋಕೆ ಮಿಕ್ಸಿಂಗ್ ಬೌಲ್ನಲ್ಲಿ 1 ಕಪ್ನಷ್ಟು ಅನ್ನ, ಒಂದು ಚಿಕ್ಕದಾಗೆ ಕಟ್ ಮಾಡಿರೋ ಈರುಳ್ಳಿ, ಚಿಕ್ಕದಾಗೇನೆ ಕಟ್ ಮಾಡಿರೋ 2 ಹಸಿ ಮೆಣಸಿನಕಾಯಿ, 5 ರಿಂದ 6 ಬೆಳ್ಳುಳ್ಳಿ ಎಸಳು, ಕರಿಬೇವು, ಕೊತ್ತಂಬರಿ ಸೊಪ್ಪು, 1/4 ಚಮಚ ಅರಿಶಿನ, 1 ಚಮಚ ಅಚ್ಚ ಖಾರದ ಪುಡಿ, ಅರ್ಧ ಚಮಚ ಧನಿಯಾ ಪುಡಿ, ಅರ್ಧ ಚಮಚೆಯಷ್ಟು ಗರಂ ಮಸಾಲ, 1 ಚಿಟಿಕೆ ಹಿಂಗ್, ಮತ್ತು ಇದನ್ನೆಲ್ಲ ಬೈಂಡ್ ಮಾಡೋಕ್ಕೆ 1/4 ಕಪ್ನಷ್ಟು ಕಡಲೆ ಹಿಟ್ಟು, ಹಾಗೆ ಇದಕ್ಕೆ ಕ್ರಿಸ್ಪಿನೆಸ್ ಕೊಡೋಕ್ಕೆ 4 ಚಮಚ ಅಕ್ಕಿ ಹಿಟ್ಟು ಹಾಕ್ರಿ. ಅಕ್ಕಿ ಹಿಟ್ಟು ಇಲ್ಲ ಅಂದರೆ ಪರವಾಗಿಲ್ಲ, ನೀವು ಇದನ್ನು ಬರೀ ಕಡಲೆ ಹಿಟ್ಟು ಹಾಕಿ ಮಾಡಬಹುದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನೆಲ್ಲ ಕಲಿಸ್ಕೊಂಡು ತಗೋರಿ. ಈ ಥರ ಕಲಿಸೋದು ಬೇಡ ಅನಿಸಿದರೆ ಅನ್ನ ತಗೋಬೇಕಾದ್ರೇ ಅದನ್ನು ನೀರು ಹಾಕದೇ 1-2 ರೌಂಡ್ ಗ್ರೈಂಡ್ ಮಾಡಿ ತಗೋರಿ. ಇದರಲ್ಲಿ ನೀರು ಹಾಕೋ ಅವಶ್ಯಕತೆ ಬೀಳೋಲ್ಲ, ಯಾಕಂದರೆ ಅನ್ನದಲ್ಲಿ ಆಲ್ರೆಡಿ ಮಾಯಿಶ್ಚರ್ ಇರುತ್ತೆ. ಇವಾಗ ಇದರಲ್ಲಿನ ಸ್ವಲ್ಪ ಮಿಕ್ಸ್ಚರ್ ತಗೊಂಡು ನೋಡ್ರಿ ನಾನು ಇದಕ್ಕೆ ಈ ರೀತಿ ಆಕಾರ ಕೊಡ್ತಾ ಇದ್ದೀನಿ. ನಿಮಗೆ ಬೇಕಾಗಿರೋ ಶೇಪ್ನಲ್ಲಿ ಇದನ್ನು ನೀವು ಮಾಡ್ಕೊಂಡು ತಗೋಬಹುದು. ಹಾಗೆ ನಿಮಗೆ ಇಷ್ಟ ಇರೋ ಬೇರೆ ಬೇರೆ ತರಕಾರಿ ಕೂಡ ನೀವು ಇದರಲ್ಲಿ ಹಾಕಬಹುದು. ನಾನು ಇದೇ ರೀತಿ ಎಲ್ಲನೂ ರೆಡಿ ಮಾಡ್ಕೊಂಡು ತಗೊತೀನಿ. ಸೊ ನೀವು ನೋಡ್ತಾ ಇರಬಹುದು ನಾನು ಇವನ್ನೆಲ್ಲ ರೆಡಿ ಮಾಡಿದ್ದೀನಿ. ನಡುವೆ ಇದಕ್ಕೆ ರೌಂಡ್ ಶೇಪ್ ಕೂಡ ಕೊಟ್ಟಿದ್ದೀನಿ. ನೀವು ಬೇಕಂದರೆ ಈ ಥರ ಇದನ್ನು ಮಾಡಬಹುದು. ಇವಾಗ ಇವನ್ನ ಫ್ರೈ ಮಾಡಬೇಕು. ಗ್ಯಾಸ್ ಮೇಲೆ ಎಣ್ಣೆ ಚೆನ್ನಾಗಿ ಬಿಸಿ ಮಾಡಿ ಇವನ್ನ ಅದರಲ್ಲಿ ಹಾಕ್ರಿ. ನೆನಪಿರಲಿ ಫ್ರೆಂಡ್ಸ್, ಎಣ್ಣೆ ಕಡಕ್ ಬಿಸಿ ಇರಬೇಕು. ಮತ್ತು ಬಾಳಿಗೆಯಲ್ಲಿ ಎಷ್ಟು ಸಾಲ್ತವೆ ಅಷ್ಟೇ ಇವನ್ನ ಹಾಕಿ ಫ್ರೈ ಮಾಡಿರಿ. ಮೇಲಿನ ಬಬಲ್ಸ್ ಕಡಿಮೆ ಆದ ನಂತರ ಇವನ್ನ ಹೊಳಸಿ ಹಾಕ್ರಿ. ಇದೇ ರೀತಿ ಹೊಳಸಿ ಹಾಕ್ತಾನೆ ಗ್ಯಾಸ್ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಇವನ್ನ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿರಿ. ನೀವು ನೋಡ್ತಾ ಇರಬಹುದು ಇದಕ್ಕೆ ಗೋಲ್ಡನ್ ಬ್ರೌನ್ ಕಲರ್ ಬಂದಾಗಿದೆ. ನೋಡ್ರಿ ಎಷ್ಟು ಚಂದ ಕಾಣ್ತಾ ಇದ್ದಾವೆ. ಎಣ್ಣೆ ಬಸ್ತು ಇವನ್ನ ಹೊರಗೆ ತೆಗಿಯೋಣ. ನಾನು ಇವನ್ನ ಕೆಂಪು ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಇವಾಗ ಉಳಿದಿರೋ ಅನ್ನದ 4ನೇ ರೆಸಿಪಿ ನೋಡೋಣ. ನೀವು ನೋಡ್ತಾ ಇರಬಹುದು ನಾನು ಇಲ್ಲಿ 1 ಕಪ್ನಷ್ಟು ಅನ್ನ ತಗೊತಾ ಇದ್ದೀನಿ. ಇದನ್ನ ಏನು ಮಾಡ್ರಿ, ಕೈನಿಂದ ಕಿವುಚಿ ತಗೋರಿ. ಅಥವಾ ಈ ರೀತಿ ಮಾಡೋದು ಸರಿ ಅನಿಸ್ಲಿಲ್ಲ ಅಂದರೆ ನೀವು ಬೇಕಂದ್ರೆ ಇದನ್ನ ಗ್ರೈಂಡ್ ಮಾಡಬಹುದು. ನೀವು ನೋಡ್ತಾ ಇರಬಹುದು ನೋಡ್ರಿ ಈ ರೀತಿ ಇದನ್ನ ಒಂದು ಸ್ವಲ್ಪ ಸಣ್ಣಕ್ಕೆ ಮಾಡ್ಕೊಂಡು ತಗೊಂಡ ನಂತರ ಈ ಕಡೆ ನಾನು 2 ಕುದಿಸಿರೋ ಬಟಾಟೆ ತಗೊತಾ ಇದ್ದೀನಿ. ಇವನು ಕೂಡ ನಾವು ಅನ್ನ ಹೇಗೆ ಕಿವುಚಿದ್ವಿ ನೋಡ್ರಿ ಆ ರೀತಿ ಮಾಡ್ಕೊಂಡು ತಗೋರಿ. ನೀವು ಇವನ್ನ ಮ್ಯಾಶರ್ನಿಂದ ಮ್ಯಾಶ್ ಕೂಡ ಮಾಡಬಹುದು, ಅಥವಾ ಸಿಂಪಲ್ ಆಗಿ ನೋಡ್ರಿ ಈ ರೀತಿ ಹೆರ್ಜಿ ಕೂಡ ತಗೋಬಹುದು. ನಾನು ಇವನ್ನ ಹೆರ್ಜ್ತಾ ಇದ್ದೀನಿ. 4 ಬಟಾಟೆ ಹೆರ್ಜಿದ ನಂತರ ಇವಾಗ ಇದರಲ್ಲಿ ಉಳಿದಿರೋ ಇಂಗ್ರೀಡಿಯೆಂಟ್ಸ್ ಹಾಕೋಣ. 1 ಸಣ್ಣಕ್ಕೆ ಕಟ್ ಮಾಡಿರುವ ಈರುಳ್ಳಿ, ಸ್ವಲ್ಪ ಕರಿಬೇವು, 1 ಚಮಚೆಯಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸ್. ಇವು ಅವೈಲೇಬಲ್ ಇಲ್ಲ ಅಂದರೆ ಅರ್ಧ ಚಮಚ ಅಚ್ಚ ಖಾರದ ಪುಡಿ ಹಾಕ್ರಿ. 1 ಚಮಚ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್, 1 ಚಮಚ ಗರಂ ಮಸಾಲ, ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನಕಾಯಿನ ಈ ರೀತಿ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ 1 ಅರ್ಧ ಚಮಚೆಯಷ್ಟು ಪಾವ್ ಭಾಜಿ ಮಸಾಲ ಹಾಕ್ರಿ. ಇವಾಗ ಇದನ್ನೆಲ್ಲ ಕಲಿಸ್ಕೊಂಡು ತಗೊಳ್ಳೋಣ. ನೋಡ್ರಿ ಈ ರೀತಿ ಕಲಿಸ್ಕೊಂಡ ನಂತರ ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಮತ್ತೆ ಅರ್ಧ ನಿಂಬೆ ಹಣ್ಣಿನ ರಸ ಹಾಕಿ
ಮ್ಯಾಗಿ ಜೊತೆ ಸಿಗತ್ತೆ ನೋಡ್ರಿ ಮಸಾಲ ಪ್ಯಾಕೆಟ್, ಅದನ್ನು ಹಾಕ್ರಿ. ನಾನು ಇಲ್ಲಿ ದೊಡ್ಡ ಪ್ಯಾಕೆಟ್ ತಗೊಂಡಿರೋದ್ರಿಂದ ಇದರಲ್ಲಿ ಬಹಳ ಮಸಾಲೆ ಇದೆ. ಇದರಲ್ಲಿನ 1 ಚಮಚ ಅಷ್ಟೇ ಹಾಕಿ ಉಳಿದಿರೋದನ್ನು ನಾವು ಬೇರೆ ಪಲ್ಯದಲ್ಲಿ ಹಾಕಬಹುದು. ಇದನ್ನು ಹಾಗೆ ತೆಗೆದಿಡೋಣ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೋರಿ. ನೋಡ್ರಿ ಈ ರೀತಿ ಕಲಿಸ್ಕೊಂಡ ನಂತರ ಇವಾಗ ಇದರಲ್ಲಿನ ಸ್ವಲ್ಪ ಹಿಟ್ಟು ತಗೊಂಡು 2 ಅಂಗೈ ನಡುವೆ ಇದನ್ನು ರೋಲ್ ಮಾಡಿ ಇದಕ್ಕೆ ಟಿಕ್ಕಿ ಆಕಾರ ಕೊಡ್ರಿ. ನಿಮಗೆ ಇಷ್ಟ ಇರೋ ದೊಡ್ಡ ಅಥವಾ ಸಣ್ಣ ಸೈಜ್ನಲ್ಲಿ ಇದನ್ನು ನೀವು ಮಾಡ್ಕೋಬಹುದು. ನೋಡ್ರಿ ಈ ರೀತಿ ಇದು ಕೈಗೆ ಅಂಟ್ತಾ ಇದ್ರೆ ಕೈಗೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೊರಿ. ನಾನು ಇದೇ ರೀತಿ ಉಳಿದಿರೋ ಅನ್ನದಿಂದ ತುಂಬ ರುಚಿಯಾಗಿರುವಂಥ ಬಹಳಷ್ಟು ಹೊಸ ಇನ್ನೋವೇಟಿವ್ ರೆಸಿಪೀಸ್ನ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಇನ್ನೂ ಆ ವಿಡಿಯೋಸ್ನ ನೋಡಿಲ್ಲ ಅಂದರೆ ಚೆಕ್ ಮಾಡ್ಬೋದು. ಇವಾಗ ಇಲ್ಲಿ ನೋಡ್ರಿ ನಾನು ಒಂದು ದೊಡ್ಡ ಮ್ಯಾಗಿ ಪ್ಯಾಕೆಟ್ ತಗೊತಾ ಇದ್ದೀನಿ. ಇದರಲ್ಲಿನ ಮ್ಯಾಗಿ ತೆಗೆದು ಇದನ್ನ ಒಂದು ಸ್ವಲ್ಪ ದೊಡ್ಡ ತುಂಡು ಮಾಡ್ಕೊಂಡು ತಗೋರಿ. ಮ್ಯಾಗಿನ ನಾವು ರೆಗ್ಯುಲರ್ ಆಗಿ ಹೇಗೆ ತಿಂತೇವೆ ನೋಡ್ರಿ, ಅದರ ಬದಲಾಗಿ ಈ ರೀತಿ ಮಾಡ್ಕೊಂಡು ತಿನ್ರಿ. ಖಂಡಿತ ನಿಮ್ಮ ಮನೆಯಲ್ಲಿ ಇರುವಂಥ ಎಲ್ಲರಿಗೂ ಇದು ತುಂಬ ಇಷ್ಟ ಆಗತ್ತೆ, ನಾನು ಗ್ಯಾರಂಟಿ ಕೊಡ್ತೇನೆ. ಈ ರೀತಿ ಮುರಿದ ನಂತರ ಇವಾಗ ಮಿಕ್ಸಿ ಜಾರಿನಲ್ಲಿ ಹಾಕಿ ಇದನ್ನ ಪುಡಿ ಮಾಡಬೇಕು. ನೀವು ನೋಡ್ತಾ ಇರಬಹುದು ನೋಡ್ರಿ, ಈ ರೀತಿ ಒಂದು ಸ್ವಲ್ಪ ತರ್ತರಿಯಾಗಿನೇ ಇದನ್ನ ಗ್ರೈಂಡ್ ಮಾಡಬೇಕು. ಇವಾಗ ಇದನ್ನ ಒಂದು ಪ್ಲೇಟ್ನಲ್ಲಿ ಹಾಕಿ ತಗೋರಿ. ಇನ್ನೊಂದು ಪ್ಲೇಟ್ನಲ್ಲಿ ನಾನು ಇಲ್ಲಿ 1 ಚಮಚ ಕಾರ್ನ್ಫ್ಲೋರ್ ತಗೊತಾ ಇದ್ದೀನಿ. ಇದರಲ್ಲಿ 2 ಚಮಚ ನೀರು ಹಾಕಿ ಇದನ್ನು ಕಲಿಸ್ಕೊಂಡು ತಗೊಳ್ಳೋಣ. ಕಾರ್ನ್ಫ್ಲೋರ್ ಅವೈಲೇಬಲ್ ಇಲ್ಲ ಅಂದರೆ ನೀವು ಇದರ ಬದಲಾಗಿ ಅಕ್ಕಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಕೂಡ ಹಾಕಬಹುದು. ನೀವು ನೋಡ್ತಾ ಇರಬಹುದು ನೋಡ್ರಿ, ಈ ರೀತಿ ಇದನ್ನು ಕಲಿಸ್ಕೊಂಡ ನಂತರ ಇವಾಗ ನಾವು ರೆಡಿ ಮಾಡಿರೋ ಟಿಕ್ಕಿನ ಇದರಲ್ಲಿ ಈ ರೀತಿ ಎದ್ರಿ. ಇವಾಗ ಇದಕ್ಕೆ ಮ್ಯಾಗಿ ಪುಡಿ ಅಂಟಿಸ್ರಿ. ಕಾರ್ನ್ಫ್ಲೋರ್ ಹಚ್ಚಿರೋದ್ರಿಂದ ಮ್ಯಾಗಿ ಪುಡಿ ಇದಕ್ಕೆ ಚೆನ್ನಾಗಿ ಅಂಟುತ್ತೆ, ಉದುರಲ್ಲ. ನೋಡ್ರಿ ಈ ರೀತಿ 2 ಸೈಡ್ ಹೊಳಸಿ ಮತ್ತೆ ಎಡ್ಜಸ್ಗೆ ಕೂಡ ಈ ರೀತಿ ಇದನ್ನ ರೋಲ್ ಮಾಡಿ ಎಲ್ಲ ಕಡೆ ಪುಡಿನ ಅಂಟಿಸ್ರಿ. ಈ ರೀತಿ ಎದ್ದಿದ ನಂತರ ಇವಾಗ ಎಲ್ಲ ಕಡೆಯಿಂದ ಇದನ್ನ ಒಂದು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿ ತಗೋರಿ. ಅಂದರೆ ಮ್ಯಾಗಿ ಪುಡಿ ಇದಕ್ಕೆ ಚೆನ್ನಾಗಿ ಬೈಂಡ್ ಆಗತ್ತೆ, ಉದುರಲ್ಲ. ಇದೇ ರೀತಿ ಉಳಿದಿರೋ ಟಿಕ್ಕಿಗೆ ಕೂಡ ಮ್ಯಾಗಿ ಕೋಟಿಂಗ್ ಮಾಡ್ಕೊಂಡು ತಗೊಳ್ಳೋಣ. ಈ ಥರ ಕೋಟ್ ಮಾಡೋಕೆ ನೀವು ಬೇಕಂದ್ರೆ ಮ್ಯಾಗಿ ಬದಲಾಗಿ ಬ್ರೆಡ್ ಕ್ರಮ್ಸ್ ಕೂಡ ಯೂಸ್ ಮಾಡಬಹುದು. ನೋಡ್ರಿ ಇಲ್ಲಿ ನಮ್ಮ ಎಲ್ಲ ಟಿಕ್ಕಿ ಮ್ಯಾಗಿ ಕೋಟ್ ಹಾಕೊಂಡು ರೆಡಿ ಇದ್ದಾವೆ. ಬರ್ರಿ ಇವನ್ನ ಫ್ರೈ ಆಗೋಕೆ ಕಳಿಸೋಣ. ನಾನು ಮುಂಚೆನೇ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೆ. ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ. ಕೆಳಗಿನ ಸೈಡ್ ಇವು ಫ್ರೈ ಆದ ನಂತರ ಇವು ತಾನಾಗಲೇ ಫ್ಲೋಟ್ ಆಗ್ತವೆ. ಆಗ ಇವನ್ನ ಹೊಳಸಿ ಹಾಕ್ರಿ. 2 ಸೈಡ್ ಈ ರೀತಿ ಅಲ್ಟರ್ನೇಟ್ಲಿ ಹೊಳಸಿ ಹಾಕ್ತಾನೆ ಹೊಂಬಣ್ಣ ಬರೋವರೆಗೂ ಇವನ್ನ ಫ್ರೈ ಮಾಡ್ಕೋಬೇಕು. ನೀವು ನೋಡ್ತಾ ಇರಬಹುದು ನೋಡ್ರಿ, ಈ ರೀತಿ 2 ಸೈಡ್ ಇದಕ್ಕೆ ಮುದ್ದಾದ ಹೊಂಬಣ್ಣ ಬಂದ ನಂತರ ಇವನ್ನ ಎಣ್ಣೆ ಬಸ್ತು ಹೊರಗೆ ತೆಗೀರಿ. ಪರ್ಫೆಕ್ಟ್. ಇದ್ರ ಹೊರಗಿನ ಟೆಕ್ಸ್ಚರ್ ನೋಡ್ರಿ ಎಷ್ಟು ಚಂದ ಕಾಣ್ತಾ ಇದೆ. ಇವಾಗ ಉಳಿದಿರುವ ಅನ್ನದ ಲಾಸ್ಟ್ ಅಂದರೆ 5ನೇ ರೆಸಿಪಿ ನೋಡೋಣ. ಮಿಕ್ಸಿ ಜಾರಿನಲ್ಲಿ 1 ಕಪ್ನಷ್ಟು ಪುಟಾಣಿ ಹಾಕಿ ಇವನ್ನ ನುಣ್ಣಕ್ಕೆ ಗ್ರೈಂಡ್ ಮಾಡ್ರಿ. ನೋಡ್ರಿ ಈ ತರ ಸಾಣಿಗೆ ತಗೊಂಡು ಇದನ್ನ ಸಾನಿಸ್ಕೊಂಡು ತಗೋರಿ. ಹೌದು, ಇವಾಗ ಇದನ್ನ ಹೀಗೆ ಇಟ್ಟು ಅದೇ ಮಿಕ್ಸಿ ಜಾರಿನಲ್ಲಿ 1 ಕಪ್ನಷ್ಟು ಅನ್ನ ಗ್ರೈಂಡ್ ಮಾಡ್ರಿ. ನುಣ್ಣಕ್ಕೆ ಗ್ರೈಂಡ್ ಮಾಡಬೇಕು. ಅವಶ್ಯಕತೆ ಇದ್ರೆ ಒಂದು ಸ್ವಲ್ಪ ನೀರು ಹಾಕ್ರಿ. ನೋಡ್ರಿ ಈ ತರ ಗ್ರೈಂಡ್ ಮಾಡ್ಕೋಬೇಕು. ಪುಟಾಣಿ ಹಿಟ್ಟು ಅದರಲ್ಲಿ ಹಾಕ್ರಿ. ಇವಾಗ ಇದರಲ್ಲಿ 1 ಚಮಚ ಅಜ್ವಾನ ನೋಡ್ರಿ ಈ ರೀತಿ ತಿಕ್ಕಿ ಹಾಕ್ರಿ. ಅಂದ್ರೆ ಈ ರೆಸಿಪಿಯಲ್ಲಿ ಇದ್ರ ಘಮ ಬಹಳ ಚೆನ್ನಾಗಿ ಹಿಡಿಯುತ್ತೆ. 1/4 ಚಮಚ ಅರಿಶಿನ, 1 ಚಮಚ ಎಳ್ಳು, ಖಾರಕ್ಕೆ ಬೇಕಾದಷ್ಟು ಅಚ್ಚ ಖಾರದ ಪುಡಿ, 2 ಚಮಚ ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟು ಇಲ್ಲ ಅಂದರೆ ನಾವು ಗೋವಿನ ಜೋಳದ ಹಿಟ್ಟು ಅಂದರೆ ಕಾರ್ನ್ಫ್ಲೋರ್ ಹಾಕಬಹುದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1 ಚಮಚ ಎಣ್ಣೆ ಹಾಕಿ ಇದನ್ನು ಕಲಸ್ರಿ. ನಾನು ಈ ಎಣ್ಣೆನ ಬಿಸಿ ಮಾಡಿಲ್ಲ, ಹಾಗೆ ಹಾಕಿದ್ದೀನಿ. ನೋಡ್ರಿ ಈ ಥರ ಕಲಿಸ್ಕೊಂಡ ನಂತರ ನಾವು ಆಗಲೇ ಮಿಕ್ಸಿಯಲ್ಲಿ ನೀರು ಹಾಕಿ ಗ್ರೈಂಡ್ ಮಾಡಿದ್ವಿ ನೋಡ್ರಿ, ಅದನ್ನು ಹಾಕ್ರಿ. ಅವಶ್ಯಕತೆ ಇದ್ದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ರಿ. ಇದನ್ನು ನಾವು ಮೀಡಿಯಂ ಸಾಫ್ಟ್ ಹದಕ್ಕೆ ಕಲಿಸ್ಕೋಬೇಕು. ಈ ಥರ ಕಲಿಸ್ಕೊಂಡ ನಂತರ ಇದರಲ್ಲಿ 2 ದೊಡ್ಡ ಉಳ್ಳಿ ಮಾಡಿ ನೋಡ್ರಿ ಈ ರೀತಿ ಸಿಲಿಂಡ್ರಿಕಲ್ ಆಕಾರ ಕೊಡ್ರಿ. ಅಥವಾ ನೀವು ತಗೊತಾ ಇರೋ ಸಾಚಾದ ಪ್ರಕಾರ ಇದಕ್ಕೆ ಆಕಾರ ಕೊಡ್ರಿ. ನಾನು ನೋಡ್ರಿ ಈ ಥರ ಸೇವ್ ಪ್ಲೇಟ್ ತಗೊತಾ ಇದ್ದೀನಿ. ಒಂದು ಸ್ವಲ್ಪ ದೊಡ್ಡ ಹೋಲ್ ಇರೋದನ್ನೇ ತಗೋರಿ. ಇವಾಗ ಇದರ ಕ್ಯಾಪ್ ಕ್ಲೋಸ್ ಮಾಡೋಣ. ನಾನು ಗ್ಯಾಸ್ ಮೇಲೆ ಎಣ್ಣೆ ಬಿಸಿ ಮಾಡ್ಕೊಂಡು ತಗೊಂಡಿದ್ದೇನೆ. ನೋಡ್ರಿ ಎಣ್ಣೆಯಲ್ಲೇ ಈ ರೀತಿ ಡೈರೆಕ್ಟ್ ಆಗಿ ಇವನ್ನ ಹಾಕ್ರಿ. ನೀವು ಬೇಕಂದ್ರೆ ಪ್ಲೇಟ್ ಹೊಳಸಿ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸವರಿ ಅದ್ರ ಮೇಲೆ ಸೇವ್ ಹಾಕಿ ನಂತರ ಎಣ್ಣೆಯಲ್ಲಿ ಬಿಡಬಹುದು. ಆದರೆ ಅದಕ್ಕಿಂತ ಇದೇ ಮೆಥಡ್ ಒಂದು ಸ್ವಲ್ಪ ಈಸಿ ಅನ್ಸುತ್ತೆ. ಗ್ಯಾಸ್ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಇವನ್ನ ಚೆನ್ನಾಗಿ ಗರಿ ಗರಿ ಆಗೋವರೆಗೂ ಫ್ರೈ ಮಾಡ್ರಿ. ನೋಡ್ರಿ ಈ ರೀತಿ ಇದು ಒಂದು ಸ್ವಲ್ಪ ಹಾರ್ಡ್ ಆಗಿದೆ ಅಂತ ಅನಿಸಿದಾಗ ನಿಧಾನಕ್ಕೆ ಹೊಳಸಿ ಹಾಕ್ರಿ.
ಇವಾಗ ಕೆಳಗಿನ ಸೈಡ್ ಕೂಡ ಇದು ಚೆನ್ನಾಗಿ ಫ್ರೈ ಆಗಲಿ. ಎರಡು ಸೈಡ್ ಇದಕ್ಕೆ ಲೈಟ್ ಹೊಂಬಣ್ಣ ಬಂದ ನಂತರ ಎಣ್ಣೆ ಬಸ್ತು ಇವನ್ನ ಹೊರಗೆ ತೆಗೀರಿ. ನೀವು ನೋಡ್ತಾ ಇರಬಹುದು ನೋಡ್ರಿ ಎಷ್ಟು ಚಂದ ಕಲರ್ ಬಂದಿದೆ ಇದಕ್ಕೆ. ಸೊ ಫ್ರೆಂಡ್ಸ್, ಈ 5 ರೆಸಿಪಿಯಲ್ಲಿನ ಯಾವ ರೆಸಿಪಿ ನಿಮಗೆ ಬಹಳ ಇಷ್ಟ ಆಯಿತು ಖಂಡಿತ ಕಮೆಂಟ್ನಲ್ಲಿ ತಿಳಿಸ್ರಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದ. ಭೇಟಿಯಾಗೋಣ ಇದೇ ತರಹದ ಮತ್ತೊಂದು ಹೊಸ ಮತ್ತು ಯೂಸ್ಫುಲ್ ರೆಸಿಪಿ ಜೊತೆ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.